ಕೊಪ್ಪಳ ನಗರದ ಬನ್ನಿಕಟ್ಟಿ ಹತ್ತಿರದ ವಿಜಯನಗರ ಪ್ರೌಢಶಾಲೆಯು 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 100% ಫಲಿತಾಂಶ ದಾಖಲಿಸುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದೆ. ಈ ಬಾರಿ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರೇ ಅತಿ ಹೆಚ್ಚು ಅಂಕ ಪಡೆದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ವಿದ್ಯಾರ್ಥಿನಿ ನಂದಿತಾ ಬಸವರಾಜ್ ಹಳ್ಳಿಕೇರಿ 625ಕ್ಕೆ 597 ಅಂಕ 95.52% ಪಡೆದು ಶಾಲೆಗೆ ಪ್ರಥಮ ಸ್ಥಾನ ತಂದುಕೊಟ್ಟಿದ್ದಾರೆ. ಪುಷ್ಪಾ ಮಾಲಿ ಪಾಟೀಲ್ 593 ಅಂಕ ಪಡೆದು 94.88%, ಪವಿತ್ರ ಕುಂಬಾರ್ 571 ಅಂಕ 91.36%, ವಿಜಯಲಕ್ಷ್ಮಿ ಮಾದರ್ 555 ಅಂಕ 88.8% ಹಾಗೂ ಶಿಲ್ಪಾ ಬಳ್ಳಾರಿ 544 ಅಂಕ 87.4% ಪಡೆದು ಉತ್ತೀರ್ಣರಾಗಿದ್ದಾರೆ. ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದು 95% ಅಂಕಗಳನ್ನು ಗಳಿಸಲು ಎಲ್ಲ ನಮ್ಮ ಪೋಷಕರು ಹಾಗೂ ಶಿಕ್ಷಕರು ಎಲ್ಲರೂ ಸಹ ಬಹಳ ನನಗೆ ಪ್ರೋತ್ಸಾಹ ತುಂಬಿದ್ದಾರೆ. ನಮಗೋಸ್ಕರ ಎಷ್ಟೇ ಸಲ ನಾವು ಏನೇ ಕೇಳಿದ್ರೂ ಹೇಳ್ಕೊಡ್ತಿದ್ರು. ಪೇರೆಂಟ್ಸು ಸಹ ನಮ್ಮ ಮನೆಯಲ್ಲಿ ತುಂಬ ಸಪೋರ್ಟ್ ಮಾಡ್ತಿದ್ರು. ಎಲ್ಲರೂ ಸಹ ನಾನು ತುಂಬಿರುವ ಧನ್ಯವಾದಗಳನ್ನು ಹೇಳಲು ವಿದ್ಯಾಭ್ಯಾಸ ಕಡೆ ಹೆಚ್ಚು ಒತ್ತು ನೀಡಲು ತುಂಬ ಪ್ರೋತ್ಸಾಹ ನೀಡ್ತಿದ್ರು. ನಮಗೋಸ್ಕರ ಅವರು ಬೆಳಗ್ಗೆ ಬೇಗನೆ ಬಂದು ನಮಗೆ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ತಿದ್ರು. ಹಾಗೆ ಶೀಲಾ ಮಿಸ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಸರ್ ಎಲ್ಲ ನನ್ನ ಶಿಕ್ಷಕರಿಂದ ನನಗೆ ಹೆಚ್ಚು ಪ್ರೋತ್ಸಾಹ ತುಂಬ್ತಿದ್ರು. ತುಂಬ ಕಾಳಜಿಯಿಂದ ನಮಗೆ ಶಿಕ್ಷಣ ನೀಡ್ತಿದ್ರು. ಶಿಕ್ಷಣ ಜೊತೆಗೆ ಜೀವನದ ಮೌಲ್ಯಗಳನ್ನು ಸಹ ನಮಗೆ ಕಲಿಸಿದ್ರು. ನನ್ನ ಹೆಸರು ಬಸವರಾಜ್ ಹಳ್ಳಿಕೇರಿ ಸಾಕಿನಗೊಂಡವಾಳ. ನನ್ನ ಮಗಳಾದ ಶ್ರೀ ನಂದಿತಾ ಇವರು ಕೊಪ್ಪಳ ಶ್ರೀ ವಿಜಯನಗರ ಪ್ರೌಢಶಾಲೆ ಬನ್ನಿಕಟ್ಟಿ ವಿಜಯನಗರ ಪ್ರೌಢಶಾಲೆಯಲ್ಲಿ 8ನೇ ತರಗತಿಯಿಂದ ವಿದ್ಯಾಭ್ಯಾಸ ಮಾಡುತ್ತಿದ್ದು ಈಗ 10ನೇ ತರಗತಿಯಲ್ಲಿ 95% ಅಂಕ ಗಳಿಸಿದ್ದಾಳೆ. ಪ್ರೋತ್ಸಾಹ ನೀಡುತ್ತಿದ್ದು ತುಂಬ ಸಂತೋಷದ ವಿಷಯ. ಹಾಗೂ ನಾವು ಏನೇ ನಮ್ಮ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡಿಸಲು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೂಡ ನಾವು ಪ್ರಯತ್ನ ಮಾಡುತ್ತಿದ್ದೇವೆ. ಶಾಲೆಯಲ್ಲಿ ಓದಿದ್ದಾಳೆ. ಈ ಶಾಲೆ ಬಗ್ಗೆ ಹೇಳಬೇಕಂದ್ರೆ ಮೊದಲೇದ್ದು ಇಲ್ಲಿ ಶೀಲಾ ಮೇಡಮ್ ಮತ್ತು ಸರ್ ಒಂದು ಪರಿಶ್ರಮ, ಕಾಳಜಿ ಮತ್ತು ಕಳಕಳಿ ಭಾರಿ ಉತ್ತಮವಾಗಿದೆ. ಮಕ್ಕಳ ಬಗ್ಗೆ ಅವರು ವಿದ್ಯಾಭ್ಯಾಸದ ಬಗ್ಗೆ ಯಾವುದೇ ರೀತಿಯಲ್ಲಿ ಪ್ರೇರಣೆಗಳು ಸಾಕಷ್ಟು ಇದೆ. ಬಟ್ ಮುಂದೆ ಆಕೆ ಸೈನ್ಸ್ ಆಯ್ಕೆ ಮಾಡ್ಕೊತಿದ್ದಾಳೆ. ಆಕೆ ಸೈನ್ಸ್ ಒಳಗೆ ಯಾವ ಚಾಯ್ಸ್ ಆಪ್ಷನ್ಸ್ ಏನು ಚಾಯ್ಸ್ ಮಾಡ್ತಾರೆ ಅದಕ್ಕೆ ನಾವು ರೆಡಿ ಇದ್ದೀವಿ. ಮೂರು ಫ್ಯಾಮಿಲಿ ಐತಿ, ಎಲ್ಲ ಫ್ಯಾಮಿಲಿಯವರು ಯೂಸ್ ಮಾಡಿದ್ದಾರೆ. ಹಾಕಿದ್ರು ಇನ್ನೂ ಉತ್ತಮ ರಿಸಲ್ಟ್ ಅವರಿಂದ ನಾವು ನಿರೀಕ್ಷೆ ಮಾಡ್ಬೋದು ಅಂತ ನಾನು ಪಡ್ತೀನಿ. ಎಲ್ಲರೂ ನಮಗೆ ಭಾಳ ಸಪೋರ್ಟ್ ಮಾಡ್ಯಾರ. ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ. ಆಗಿದೆ. ಈಗ ನನ್ನ ಶಾಲೆ 8ನೇ ವರ್ಷದ ಇದು ರಿಸಲ್ಟು. ನಾನು ಏನು ಅನ್ಕೊಂಡಿದ್ದೆ ಅಷ್ಟಾಗಿದೆ. ಬಟ್ ಇನ್ನೂ ನನ್ನ ಪರಿಶ್ರಮಕ್ಕೆ ಇನ್ನೂ ಫಲ ಇಲ್ಲ ಅಂತಾನೆ. ಆದರೆ ನನ್ನ ಮಕ್ಕಳು ನಾನು ಏನು ಅನ್ಕೊಂಡೇನಿ ಅದನ್ನು ರೀಚ್ ಮಾಡ್ಯಾರ. ಮತ್ತು ಅವರು ಇನ್ನೇನು ಅನ್ಕೊಂಡಿದ್ದಾರೆ, ಮುಂದೆ ಅವ್ರಿಗೆ ಏನು ಕನಸಿನ ಒಂದು ಬೀಜ ಹಾಕಿದ್ದೀನಿ ಅದು ಎಮ್ಮರವಾಗಲಿ ಅಂತ ಹೇಳಿ ನಾನು ಬೆಳೆದ ರೀತಿಯಲ್ಲಿ ಇನ್ನೂ ಹೆಚ್ಚು ಪರಿಶ್ರಮ ಪಡಬೇಕಾಗಿತ್ತು. ಪರವಾಗಿಲ್ಲ, ಅವರವರ ಮೆಂಟಾಲಿಟಿ ತಕ್ಷಣವಾಗಿ ಮತ್ತು ಯಾವುದೇ ಟ್ಯೂಷನ್ ಇಲ್ದೇನೆ ನನ್ನ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳು ಹಳ್ಳಿಯ ಮಕ್ಕಳು, ಯಾವುದೇ ಒಂದು ಬೇಸಿಕ್ ನಾಲೆಜ್ ಇಲ್ದೇನೆ ಇಷ್ಟೆಲ್ಲ ಮಾಡಿದ್ದಾರೆ. ಅವರಿಗೆ ನಾನು ಯಾವಾಗಲೂ ಆಭಾರಿಯಾಗಿರ್ತೇನೆ ಅಂತ ಹೇಳ್ತಾ ಉತ್ತಮವಾದ ಅಂಕ ಪಡೆದಿದ್ದೇನೆ. ಅಂಕ ಪಡೆಯಲು ನಮ್ಮ ಪೋಷಕರು ಹಾಗೂ ಶಿಕ್ಷಕರು ಬಹಳ ಸಹಾಯ ಮಾಡಿದರು. ನನ್ನ ಓದಿ ಇಷ್ಟು ಪರ್ಸೆಂಟೇಜ್ ಮಾಡಕ್ಕೆ ಸಹಾಯ ಮಾಡ್ಯಾರ. ಮಿಸ್ ಸಪೋರ್ಟಿಂದ ನಾನು ಇಷ್ಟು ಮಾಡೀನಿ. ನಮ್ಮ ಮನ್ಯಾಗ ಯಾರೂ ಓದಿಲ್ಲ. ಮಿಸ್ ಹೇಳಿದ್ದು ಇಷ್ಟ, ನಾ ಯಾರು ಟ್ಯೂಷನ್ಗೆ ಹೋಗಿಲ್ಲ. ಮಿಸ್ಸಿಂದನ ನಾನೆಲ್ಲ ಕಲ್ತೀನಿ. ಇಷ್ಟು ನನಗೆ ಪರ್ಸೆಂಟೇಜ್ ಇಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿಯಕ್ಕೆ ನಂಗೆ ಸಹಾಯ ಮಾಡೋದಕ್ಕೆ ಎಲ್ಲ ಮಿಸ್ನವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ.